ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನಿರಂತರ ಪ್ರಯತ್ನ, ಯೋಗ್ಯ ಮಾರ್ಗದರ್ಶನ, ಗುರಿ ಮುಟ್ಟುವ ಛಲದೊಂದಿಗೆ ಜ್ಞಾನ ಕೌಶಲ್ಯ ಮತ್ತು ಮಕ್ಕಳಿಗೆ ಪಾಲಕರ ಉತ್ತಮ ಸಂಸ್ಕಾರವಿದ್ರೆ ಅದು ಅವರ ಉಜ್ವಲ ಭವಿಷ್ಯಕ್ಕೆ ಅಡಿಗಲ್ಲಾಗಲಿದೆ ಎಂದು ವಿದ್ಯಾಸಾಗರ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಣ್ಣಾ ಸಾಹೇಬ್ ಹಾವಲೆ ತಿಳಿಸಿದ್ದಾರೆ. ನಿಪ್ಪಾಣಿ ತಾಲೂಕಿನ ಬೋರಂಗಾಂವ್ ಪಟ್ಟಣದ ವಿದ್ಯಾಸಾಗರ್ ಶಿಕ್ಷಣ ಸಂಸ್ಥೆಯ ಕಾರ್ಯಾಲಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶಾಲೆಗೆ ಮತ್ತು ಕೇಂದ್ರಕ್ಕೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದರು. ಪ್ರಾರಂಭದಲ್ಲಿ ಆಂಗ್ಲ ಮಾಧ್ಯಮದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಕ್ಷರ ಮಹಾಜನ್ ಪ್ರಥಮ, ಸಾಕ್ಷಿ ಖೋತಾ ದ್ವಿತೀಯ ಹಾಗೂ ಸಮೀಕ್ಷಾ ಹವಲೆ ತೃತೀಯ, ಕನ್ನಡ ಮಾಧ್ಯಮದಲ್ಲಿ ಅಕ್ಷರ ಕಿಚಡೆ ಪ್ರಥಮ, ಸಂಧ್ಯಾ ಚೌಹಾಣ್ ದ್ವಿತೀಯ, ಶಿವರಾಜ್ ಮಾಳಿಗೆ ಹಾಗೂ ಸಾಕ್ಷಿ ಮಾಳಿಗೆ ತೃತೀಯ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಈ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಾಲೆಯ ಕಮಿಟಿ ವತಿಯಿಂದ ಶಾಲಾ ಶ್ರೀಫಲ ನೀಡಿ ಸನ್ಮಾನಿಸಲಾಗಿದೆ. ಸಂಧ್ಯಾ ಮೂರ್ತಿಚಂದ್ ಚೌಹಾಣ್, ನಾನು ಶ್ರೀ ವಿದ್ಯಾಸಾಗರ್ ಶಿಕ್ಷಣ ಸಂಸ್ಥೆ ಬೋರಗಾಂವ್ ಕನ್ನಡ ಮಾಧ್ಯಮದಲ್ಲಿ ಕಲಿತು 625ಕ್ಕೆ 594 ಅಂಕ ಗಳಿಸಿ 95.04% ಅನ್ನು ತೆಗೆದಿದ್ದೇನೆ. ಇದಕ್ಕೆ ಕಾರಣ ಏನೆಂದರೆ ನನ್ನ ಶಾಲೆಯ ಶಿಕ್ಷಕರ ಸಹಕಾರದಿಂದ ಹಾಗೂ ತಂದೆ ತಾಯಿಯ ಸಹಕಾರವೆಂದು ಹೇಳಲು ಬಯಸುತ್ತೇನೆ. ಈ सत्कार ಮಾಡಿದ್ದಕ್ಕೆ ತುಂಬ ಹೃದಯದ ಧन्यवादಗಳು. मी अक्षरा संदीप महाजन. मी श्री विद्यासागर इंग्लिश मीडियम स्कूलमध्ये शिकून आज 10वीमध्ये 95.68% मिळवून सेंटरमध्ये फर्स्ट रँक मिळवण्यासाठी माझ्या पूर्ण स्कूल परत माझ्या शिकवलेल्या टीचरांचं, परत माझ्या कुटुंबाचं पूर्ण माझ्या पाठीमागं मला सहाय्य होतं. त्यामुळे मी आज इथपर्यंत पोहोचले. त्यांना सगळ्यांना माझ्याकडून थँक्यू. ಈ ವರ್ಷದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ನಮ್ಮ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದ ಹೈಸ್ಕೂಲ್ಗಳಲ್ಲಿ ಕೇಂದ್ರಕ್ಕೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ನಮ್ಮ ಶಾಲೆ ವಿದ್ಯಾರ್ಥಿಗಳು ಗಳಿಸಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಸಂಸ್ಥೆಯ ಪರವಾಗಿ ಹಾರ್ದಿಕ ಅಭಿನಂದನೆ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಶಿಕ್ಷಣವನ್ನು ಪಡೆದು ಅವರು ಏನಾದರೆ ಒಂದು ನಾಡಿಗೆ, ನಮ್ಮ ಊರಿಗೆ ಕೀರ್ತಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸಿ, ಇದರಲ್ಲಿ ವಿಶೇಷವಾಗಿ ಮಕ್ಕಳ ಅಭ್ಯಾಸ ಮಾಡೋ ಪ್ರವೃತ್ತಿ ಕೂಡ ಒಳ್ಳೆಯದಿದೆ. ಆದರೆ ಇದ್ರ ಜೊತೆಗೆ ಇಲ್ಲಿ ಕಲಿಸುವಂಥ ಎಲ್ಲ ನಮ್ಮ ಶಿಕ್ಷಕ ವರ್ಗ ಕೂಡ ಬಹಳ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡಿದರು. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದು ಈ ವರ್ಷ ಅಲ್ಲದೆ ಇದರ ಹಿಂದೆ ಕೂಡ ಹೋಗಿ ಹೇಳೋದಾದರೆ ಸರಿಸುಮಾರು 7-8 ಸಲ ನಮ್ಮ ವಿದ್ಯಾಸಾಗರ್ ಶಿಕ್ಷಣ ಸಂಸ್ಥೆಗೆ ಕೇಂದ್ರಕ್ಕೆ ಪ್ರಥಮ ನಂಬರನ್ನು ತಂದಿದ್ದಾರೆ ಮಕ್ಕಳು. ಅದಲ್ಲದೆ 2023-24ರಲ್ಲಿ ಕೂಡ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ 3 ಕೂಡ ನಮ್ಮ ಸಂಸ್ಥೆನ ಗಳಿಸಿದ್ರು. ಅದರ ನಂತರ ಇಲ್ಲಿ 2ನೇ ಸರಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಗಳಿಸಿದರು. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಅವರಲ್ಲಿರ್ತಕ್ಕಂಥ ಗುಣ, ಶಿಕ್ಷಕರ ಪ್ರಯತ್ನ ಮುಖ್ಯ. ಅಂದರೆ ಇದರಲ್ಲಿ ಎಲ್ಲ ಶಿಕ್ಷಕರ ಪ್ರಯತ್ನ, ಅವರ ಪ್ರಾಮಾಣಿಕವಾದಂಥ ಪ್ರಯತ್ನದಿಂದ ಮಕ್ಕಳಿಗೆ ರೀತಿ ತಯಾರಾಗ್ತವಂಥ ಈ ಸಂದರ್ಭದಲ್ಲಿ ನಾನು ಹೇಳಿ ಅವರಿಗೂ ಕೂಡ ಎಲ್ಲರಿಗೂ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ, ಜೊತೆಗೆ ನಮ್ಮೆಲ್ಲ ಸಂಸ್ಥೆಯ ಸಂಚಾಲಕರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಆಗಾಗ ಬಂದು ಸಂಸ್ಥೆಯ ಬಗ್ಗೆ ಗಮನ ಹರಿಸಿ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸ್ತಾರಲ್ಲ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಪಾಲಕರು ಕೂಡ ಅವರೆಲ್ಲ ತಮ್ಮ ಮಕ್ಕಳ ಬಗ್ಗೆ ಭಾಳಷ್ಟು ಮುತುವರ್ಜಿ ವಹಿಸಿ ಕಾಳಜಿ ವಹಿಸ್ತಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಕೊಟ್ಟು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ನಮ್ಮ ಸಂಸ್ಥೆ ಪ್ರಗತಿಯನ್ನು ನಾವು ಕಾಯ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾನು ಮಾತನಾಡ್ತೀನಿ. ಕಾರ್ಯಕ್ರಮಕ್ಕೆ ನಿರ್ದೇಶಕರು ಆದ ವಿದ್ಯಾಧರ ಅಮ್ಮನವರ, ಬಾಳಾಸಾಹೇಬ್ ಬಸಣ್ಣನವರ, ಬಾಬಾ ಸಾಹೇಬ್ ಪಾಟೀಲ್ ಮಲಕೊಂಡ ಮೈಶಾಲೆ, ಅನುಜ್ ಹಾವಲೆ, ರಾವ ಸಾಹೇಬ್ ತೆರೆದಾಳೆ, ಶಿವಪ್ಪ ಮಾಳಗೆ, ಸುಕುಮಾರ್ ಚಿಪ್ರೆ, ಅಶೋಕ ಪಾಟೀಲ್, ಬಾಳಾಸಾಹೇಬ್ ಕಮತೆ, ಬಾಬಾ ಸಾಹೇಬ್ ಪಾಟೀಲ್, ನಂದಕುಮಾರ್ ಹಾವಲೆ, ಎಸ್ಎ ಕೋಳಿ, ಅಜಿತ್ ಹಾವಲೆ ಉಪಸ್ಥಿತರಿದ್ದರು. ಮಹಾವೀರ್ ಚಿಂಚಣಿ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.